ಮೈಸೂರಿಗೆ ಬಂದಾಗ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರು ಮತ್ತು ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಪ್ರಸಾದ್ ಜಿ ಅವರನ್ನ ಭೇಟಿ ಮಾಡಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಬಗ್ಗೆನೂ ಕೂಡ ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿರವರು ಮುಂದಿನ ತಿಂಗಳು 17ನೇ ತಾರೀಕಿಗೆ ಅಂದರೆ ಮಾರ್ಚ್ 17ನೇ ತಾರೀಕಿಗೆ 50 ವರ್ಷಗಳ ಒಂದು ಸುದೀರ್ಘ ರಾಜಕೀಯ ಜೀವನವನ್ನು ಕೊಟ್ಟಂತಾಗ್ತದೆ. 50 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಜೀವನ. ಬಹುಶಃ ಇಂದಿನ ಕಾಲಘಟ್ಟದಲ್ಲಿ ರಾಜಕೀಯದ ಎಲ್ಲ ಮಜಲುಗಳನ್ನು ನೋಡಿರ್ತಕ್ಕಂಥ ಒಬ್ಬ ಹಿರಿಯ ಸಜ್ಜನ ರಾಜಕಾರಣಿ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿರವರು ಸಹಜವಾಗಿನ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಅವರ ಭೇಟಿಯನ್ನು ಮಾಡಿ ಈ ಭಾಗದ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ಚರ್ಚೆಯನ್ನು ಕೂಡ ಮಾಡಿದ್ದೇನೆ. ಸಂಘಟನೆಗೆ ಯಾವ ರೀತಿ ಅವರು ಮಾರ್ಗದರ್ಶನ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡಿದ್ದೇನೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಕೂಡ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇವತ್ತು 3 ತಿಂಗಳುಗಳು ಕಳೆದಿದೆ. ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಇಷ್ಟು ಕಡಿಮೆ ಅವಧಿಯಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಉತ್ತಮವಾಗಿ ಮಾಡ್ತಾ ಇದೆಯಾ, ಇನ್ನೂ ಹೆಚ್ಚು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸುವಂತಕ್ಕಂಥ ಒಂದು ಕಿವಿ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ತುಂಬ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ನನಗೂ ಕೂಡ ಅವರನ್ನು ಭೇಟಿ ಮಾಡಿ ನಾನು ಕೂಡ ಇವತ್ತು ಹೆಚ್ಚು ಉತ್ಸಾಹದಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಅವರು ಪ್ರೇರಣೆಯನ್ನು ನೀಡಿದ್ದಾರೆ ಅಂತೇಳಿ ನಾನು ಸಂದರ್ಭದಲ್ಲಿ ಅದಕ್ಕೆ ಇಚ್ಛೆಪಡ್ತೇನೆ. ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂತಹದ್ದೇ ಪ್ರಶ್ನೆ. ಚಾಮರಾಜನಗರ ಸೀಮಿತವಾಗಲ್ಲ, ಒಟ್ಟು ಈ ಹಳೆ ಮೈಸೂರು ಭಾಗದ ರಾಜಕಾರಣದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ಮುಂದಿನ ಕೂಡ ಮತ್ತೆ ಬಂದು ಈ ಭಾಗದ ವಿಚಾರಗಳಲ್ಲಿ ಮುಂದಿನ ಬಾರಿ ಬಂದಂಥ ಸಂದರ್ಭ ಚರ್ಚೆಯನ್ನು ಮಾಡ್ತೇನೆ ಅಂತ ಕೂಡ ಹೇಳಿದ್ದೇನೆ. ಅವ್ರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪಕ್ಷ ಯಾರೇ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಶ್ಚಿತವಾಗಿ ಈ ಬಾರಿ ಗೆಲ್ಲಬಹುದು. ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು, ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು, ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಿದ್ದರು. ಆಗಲೂ ಸಹ ರಾಜ್ಯದಲ್ಲಿ ಒಂದೇ ಒಂದು ಕಾಂಗ್ರೆಸ್ಸು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈ ಬಾರಿನೂ ಕೂಡ ಅವ್ರು ಏನೇ ಆರ್ಭಟ ಮಾಡಿದ್ರು ಸಹ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮೋದಿ ಪರವಾದಂಥ ಅಲೆ ಇದೆ. ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗು ಅನ್ನುವ ಒಂದು ಕಿವಿ ಮಾತನ್ನು ಅವ್ರು ಹೇಳಿದ್ದಾರೆ. ಯಾವುದೇ ವ್ಯಕ್ತಿಗತವಾಗಿ ಆ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡಿಲ್ಲ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ರು ಸರ್. ಯಾರಿಗೆ? ಶ್ರೀನಿವಾಸ್ ಪ್ರಸಾದ್ ಅವರೇನೆ ಬಿಜೆಪಿ ಒಳಗಡೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಆ ಬೇಜಾರಿದೆ ಅನ್ನೋ ಮಾತನ್ನ ಆಗ್ಲೇ ಹೇಳಿದ್ರು. ಲೋಕಸಭಾ ಚುನಾವಣೆಯ ಎಲ್ಲವೂ ಕೂಡ ಮುಗಿದೋದ ಅಧ್ಯಾಯ. ಈಗ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಕ್ಕಂಥ ಚುನಾವಣೆ, ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ಆ ಚುನಾವಣೆ ಮಹಾ ಚುನಾವಣೆಗೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು, ಬಿಜೆಪಿಯನ್ನು ಬೆಂಬಲಿಸಬೇಕು, ಬಿಜೆಪಿಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಮ್ಮ ಅಭ್ಯರ್ಥಿ ಈಗಾಗಲೇ ತೀರ್ಮಾನ ಆಗಿದೆ. ಚಾಮರಾಜನಗರ ಇರ್ಬೋದು, ಮೈಸೂರು ಲೋಕಸಭಾ ಕ್ಷೇತ್ರ ಇರ್ಬೋದು, ಇಲ್ಲ ಅಭ್ಯರ್ಥಿ ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರ್ತಾರೆ. ಕಮಲ್ದೇವೇ ನಮ್ಮ ಅಭ್ಯರ್ಥಿ. ಹಾಗಾಗಿ ಯಾರೇ ಇದಾದ್ರೂ ಕೂಡ ಕಮಲ್ದೇವ್ ಓಟ್ ಹಾಕ್ಬೇಕು, ಅದೇ ನಮ್ಮ ಗುರಿ. ಇಲ್ಲ, ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ನಾನು ಬಹುಶಃ ಮೊದಲ ವಾರದಲ್ಲಿ ನಾನು ಕೂಡ ದೆಹಲಿಗೆ ಭೇಟಿಯನ್ನು ನೀಡ್ತಾ ಇದ್ದೇನೆ. ಎಲ್ಲವೂ ಕೂಡ ಚರ್ಚೆ, ಮೊನ್ನೆ ಮೈಸೂರಿಗೆ ಬಂದಾಗ ಕೂಡ ಮಾನ್ಯ ಅಮಿತ್ ಶಾ ಜಿ ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಈ ಒಂದು ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ನಾನು ಕೂಡ ದೆಹಲಿಗೆ ಹೋಗ್ತೇನೆ. ನೋಡಿ, ಇವತ್ತು ಏನು ಚರ್ಚೆ ಮಾಡ್ತೇವೆ ನನಗಂತೂ ಮಾಹಿತಿ ಇಲ್ಲ ಮೊನ್ನೆ ಕುಮಾರಸ್ವಾಮಿ ಅವರು. ಆದರೆ ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಸೀಟಿನ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನಾನು ಹೇಳೋದಕ್ಕೆ ಕಾರಣ ಇದೆ. ಯಾವುದೇ ರೀತಿ ಗೊಂದಲ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮೆಲ್ಲರ ಗುರಿ
ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡಜಿಯವರಿರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಅವರಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಎಲ್ಲರ ಗುರಿ ಒಂದೇ ಇರತಕ್ಕಂಥದ್ದು. ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ BJP ಮತ್ತು JDS ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಉಪಚುನಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇರೋದು ಅದೇ ಈ ಲೋಕಸಭಾ ಚುನಾವಣೆ ದಿಕ್ಸೂಚಿ. ಹಿಂದೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು, 5 ವರ್ಷಗಳ ಕಾಲ ರಾಜ್ಯದಲ್ಲಿ ಆಡಳಿತ ನಡೆಸಿದ್ರು. ಇದೇ ನಮ್ಮ ಗುಂಡಲ್ಪೇಟೆ ಉಪಚುನಾವಣೆನೂ ಆಯಿತು. ಚುನಾವಣೆ ಹೇಗೆ ಗೆದ್ದರು, ಎಷ್ಟು ಟೋಟಲ್ ಗೆದ್ದರು, ಅವರ ಬಳಸಿದಂಥ ಮಾನದಂಡಗಳೇನು ಚುನಾವಣೆ ಗೆಲ್ಲೋದಕ್ಕೆ ಎಲ್ಲವೂ ಕೂಡ ನಿಮಗೂ ಗೊತ್ತಿದೆ, ರಾಜ್ಯ ಜನತೆಗೂ ಗೊತ್ತಿದೆ. ಆದರೆ ಉಪಚುನಾವಣೆ ನಡೆದ ಒಂದು 3-4 ತಿಂಗಳಲ್ಲಿ ರಾಜ್ಯದ ಚುನಾವಣೆ ಆದಾಗ ಫಲಿತಾಂಶ ಏನಾಯಿತು? 5 ವರ್ಷಗಳ ಕಾಲ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಬೀಗ್ತಾ ಇದ್ರು. ಆದರೆ ರಾಜ್ಯದ ಜನ ಅದು ಒಪ್ಪಲಿಲ್ಲ. ಇವಾಗಲೂ ಕೂಡ ಅದೇ ಆಗ್ತಕ್ಕಂಥದ್ದು. ವಿಧಾನ ಪರಿಷತ್ತಿನ ಉಪಚುನಾವಣೆ ಫಲಿತಾಂಶ ಏನೇ ಆದರೂ ಸಹ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಒಟ್ಟಾಗಿ ಒಂದಾಗಿ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಗೆಲ್ತಕ್ಕಂಥ ಶ್ರಮವನ್ನು ಹಾಕ್ತೇವೆ, ಯಶಸ್ವಿನೂ ಕೂಡ ಕಾಣ್ತೇವೆ ನಾವು. ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ. ಅರುಣ್ ಪುಟಿಲ್ ಅವರ ಬಿಜೆಪಿ ಸೇರ್ಪಡೆಗೆ ತಮ್ಮ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ನಿನ್ನೆ ಅರುಣ್ ಕುಮಾರ್ ಪುಟಿಲ್ ಅವರು ನಾನು ಬಂದು ಭೇಟಿ ಮಾಡಿರ್ತಕ್ಕಂಥದ್ದು ಸತ್ಯ. ನಾನು ಅವ್ರ ಸಲಹೆಯನ್ನು ಕೊಟ್ಟಿದ್ದೇನೆ, ಒಂದು ಬೇಷರತ್ತಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಳ್ಳಿ, ಯಾವುದೇ ಒಂದು ಷರತ್ತು ಇಲ್ಲದೇ ಭಾರತೀಯ ಜನತಾ ಪಾರ್ಟಿನ ಸೇರ್ಕೊಳ್ಳಿ, ತಮಗೂ ಕೂಡ ಒಳ್ಳೆಯದಾಗ್ತದೆ, ಪಕ್ಷಕ್ಕೂ ಕೂಡ ಒಳ್ಳೆಯದಾಗ್ತದೆ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಷರತ್ತಿಲ್ಲದೇ ಬನ್ನಿ ಭಾರತೀಯ ಜನತಾ ಪಾರ್ಟಿ ಸೇರ್ಕೊಳ್ಳಿ. ನಾನು ಕೂಡ ಅಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರು ಹಿರಿಯರ ಜೊತೆ ಚರ್ಚೆ ಮಾಡ್ತೇನೆ. ಚರ್ಚೆ ಮಾಡಿದ ನಂತರ ತೀರ್ಮಾನ ಕೈಗೊಳ್ಳೋಣ ಅನ್ನೋ ಮಾತನ್ನು ಹೇಳಿದ್ದೇನೆ. ಮಂಜುನಾಥ್ ಅವರು ಏನಾದ್ರು ಸ್ಪರ್ಧೆ ಮಾಡ್ತಾರೆ, ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿ ಒಂದು ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ತಮ್ಮ ಒಪ್ಪಿಗೆ ಇದೆಯಾ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಷರತ್ತಿಲ್ದೇನೆ ಯಾರೇ, ಅದು ಪುತ್ತಿಲ ಇರ್ಬೋದು, ರಾಜ್ಯದ ಯಾವುದೇ ಮುಖಂಡರಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಸೇರಬೇಕಾದ್ರೆ ಯಾವುದೊಂದು ಷರತ್ತಿಲ್ಲದೆ ಬಂದರೂ ನಾವು ಸ್ವಾಗತವನ್ನು ಮಾಡ್ತೇವೆ. ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಅಂಡ್ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್. ಡಾಕ್ಟರ್ ಮಂಜುನಾಥ್ ಅವರು ಏನೋ ಸ್ಪರ್ಧೆಯನ್ನ ಮಾಡ್ತಾರೆ ಸರ್. ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ, ಬಿಜೆಪಿಗೆ ಸೇರ್ತಾರೆ ಸರ್. ಯಾರು? ಜಯದೇವ ಅದ್ರ ಬಗ್ಗೆ ಏನು ಚರ್ಚೆ ಮಾಡಿದ್ರು? ಸುಮಲತಾ ಅವರು ಮಂಡ್ಯ ಬಿಟ್ಟು ವಿಚಾರದಲ್ಲಿ ತಮಗೆ ಟಿಕೆಟ್ ಆಗುತ್ತೆ, ನಮಗೆ ಬಿಟ್ಕೊಡ್ಬೇಕು ಅನ್ನೋದು ಕೂತ್ ಚರ್ಚೆ ಮಾಡ್ತಾರಪ್ಪ, ಎಲ್ಲ ಹಿರಿಯರು ಚರ್ಚೆ ಮಾಡ್ತಾರೆ, ಎಲ್ಲ ಅಂತಿಮ ತೀರ್ಮಾನ ಆಗ್ತದೆ. ಧನ್ಯವಾದ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.